ನಮ್ಮಣ್ಣ ಇದುವರೆಗೂ 88,000 ಕಿಲೋಮೀಟ್ರ್ ಓಡ್ಬಿಟ್ಟವನೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಫುಲ್ ಟ್ಯಾಂಕ್. ನೋಡಲ್ಲಿ ಸೀನಲ್ಲಿ ನೋಡಲ್ಲಿ ನೋಡ ಏನ ಮಗಲ್ಲಿ ಇಷ್ಟೊಂದು ದೂರ ಮುಂದಕ್ಕೆ ಹೋಗ್ಬೇಕಲ್ಲೋ. ಥೂ ಏನಾಯ್ತಪ್ಪ? ಇನ್ನೂ ಏನು ಆಗಿಲ್ಲ, ನೋಡೋಣ ಮುಂದೆ. ಎಲ್ಲ ಒಣಗೋಗಿ ಎಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ. ಮಾನ್ಸ್ಟರ್ ಇದು ತುಂಬ ದಿನ ಆದಮೇಲೆ ಈ ರೇಂಜಿಗೆ ಬಂದಿರೋದು. ಬಾ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೋ ಇರ್ತಾವಲ್ಲಪ್ಪ ಎಲ್ಲ ಮುಗಿಸ್ಕೊಂಡು. ಇಲ್ಲಪ್ಪ ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಹಂಗೇನ ಇದ್ರೆ ನಿಂಗೆ ಹೇಳ್ಬಿಡ್ತಿದ್ದೆ ನಾನು. ಬಂದೆ ನೋಡು, ಮೇನ್ ರೋಡ್ ಹತ್ರ ಬರ್ತಾಯಿದ್ದೀನಿ. ಬೇಗ ಬರ್ಬೇಕು ಹೋಗಣ್ಲ ನೀನು. ಬಾ ನಮ್ದು ಏನೇನೋ ಇರ್ತಾವಪ್ಪ. ನೋಡಿ ಹುಡುಗ ಫುಲ್ ರೆಡಿ ಆಗ್ಬಿಟ್ಟವಲ್ಲ. ಬಾ 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 ಬರ್ಲ ಯಾರು ನೀವು? ನನ್ನ ಹೆಸರೇನು? ನಾನು ಕುತ್ಕೋ ತಗೋ. ನೀನು ಬ್ಯಾಗ್ ತಂದಿದ್ಯಾ? ಹಂಗಂದ್ರೆ ಒಂದು ಬ್ಯಾಗನ್ನು ನಾನು ಹಾಕಿಕೊಳ್ಳುತ್ತೇನೆ, ಒಂದು ಬ್ಯಾಗನ್ನು ನೀನು ಹಾಕಿಕೊ. ಕುತ್ಕೋ. ಕುತ್ಕೊಳ್ಳಪ್ಪ. ಯಾಕೋ ಇಷ್ಟು ಲೇಟ್ ಮಾಡಿದೆ ನೋಡಲಿ. 3:30 ಹೋಗೋಣ ಅಂದ್ಬಿಟ್ಟು 5:30 ಬಂದಿದ್ಯಾ. 4 ಗಂಟೆಗೆ ಫೋನ್ ಮಾಡಿದ್ದು ನಾನು. ಕುತ್ಕೋ. 5 ಗಂಟೆಗೆ ನೀನು. ಟೈರ್ಗಳೆಲ್ಲ ಹೋಗ್ಬಿಟ್ಟಿತ್ತು ಎಲ್ಲ. ಈಗ ಹೊಸದಿದೆ, ಈಗ ಹೊಸದು ಮೊನ್ನೆ ಹಾಕ್ಸಿದ್ದು. ಹಳೆ ಟೈರ್ ಇತ್ತು. ನೀನು ಅವಾಗೇನಾದರೂ ಫೋನ್ ಮಾಡಿದ್ರೆ ಬಸ್ಸಲ್ಲಿ ಹೋಗ್ಬೋದಾಗಿತ್ತು ಅಷ್ಟೇ. ನೋಡಿ ಇದು ಓ ಫಾರಮ್ ಸಿಗ್ನಲ್. ಈಗ ಅಂದರೆ ಇಲ್ಲಿಂದ ಹೊಸಕೋಟೆ ಅಲ್ಲ, ಹೊಸಕೋಟೆ ಮೇಲೆ ತಾನೇ ನಾವು ಹೋಗೋದು. ಟೋಟಲ್ 4 ಅವರ್ 19 ನಿಮಿಷ ತೋರಿಸ್ತಾ ಇದೆಯಲ್ಲ. 9:46 ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನ್ಗೆ ನಾವು. ಬಾಡಿನಲ್ಲಿ ದೇಹದಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ಉಷ್ಣಾಂಶ ಹೆಚ್ಚಾಗಿ. ಇಲ್ಲಪ್ಪ ಇದು ಸ್ಕಿನ್ ಇದು. ಇಲ್ಲ 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 ಏನಿಲ್ಲ, ಅದು ಎಲ್ಲರಿಗೂ ಆಗುತ್ತೆ. ನಿನ್ಗಾಗಲ್ವ ಈ ಥರ? ನಿನಗೆ ಸ್ಕಿನ್ ಎಲ್ಲ ಬರಲ್ವಾ? ಬೇಸಿಗೆನಲ್ಲಿ ಎಲ್ಲರಿಗೂ ಆಗುತ್ತೆ ಇದು. ಯಾಕೆ ಹೇಳಾಗೋದು? ಇದು ಹೊಸ ಸ್ಕಿನ್ ಬರುತ್ತೆ, ಬಟ್ ಉಷ್ಣಾಂಶ ಜಾಸ್ತಿ ಇದ್ದಾಗ ಹೀಟಿಗೆ ಅದು ಹೋಗುತ್ತೆ. ಎಷ್ಟು ನೀರು ಕುಡಿದ್ರೂ ನಮ್ಗೆ ಆಗಲ್ಲಪ್ಪ, ಕುಡಿತಾನೇ ಇರಬೇಕು. ಹಾಂ ಥೋ ಎಂತ ಮಾತಾಡ್ತೀಯೋ? ಹೌದಾ? ಜಾಯ್ಮಾನ್ದಲ್ಲಿ ಪೋರ್ಕ್ತಿದ್ದಿಲ್ಲ ಗುರು ನಾನು. ಹಾಂ ನೋಡಿ ಇದು ಓ ಫಾರ್ಮ್ ಸಿಗ್ನಲ್ಲು. ಇದೇ ರೂಟಲ್ಲಿ ನಾವು ಹೋಗ್ತಾ ಇರೋದೀಗ. ಉದುರಿಸ್ಕೊಂಡು ಹೋಗ್ತಾವ ನನಗೆ ಧೂಳನ್ನ. ನಮ್ಮ ಅಣ್ಣ ಗಾಡಿ ಕೊಡ್ಬೇಕಾದ್ರೆ ಹೇಳ್ದ 1,000 ಕಿಲೋಮೀಟ್ರು 40-50ರಲ್ಲಿ ಹೊಡಿ ಅಂತ. ನಾವು 200 ಕಿಲೋಮೀಟ್ರು 2ನೇ ದಿನಕ್ಕೆ ಲಾಂಗ್ ಎತ್ತುತ್ತಾ ಇದ್ದೀವಿ. ನಾನು ನೋಡಿದ್ರೆ ಚಸ್ತಾ ಇದ್ದೀನಿ. ಹಾಂ ಪೆಟ್ರೋಲು ಬಾ ಅಲ್ಲಿ ಹಾಕ್ಸೋಣ ಅಂತೆ. ನೋಡಿ ಇದು ವೈಟ್ ಫೀಲ್ಡು, ಅಂದರೆ ಇದು ಕಾಡುಗೋಡಿ ಏರಿಯಾ. ಇದನ್ನು ವೈಟ್ ಫೀಲ್ಡ್ ಅಂತ ಮಾಡಿದ್ದಾರೆ. ಅಲ್ಲಿ ವೈಟ್ ಫೀಲ್ಡ್ವರೆಗೂ ಆ್ಯಕ್ಚುಲಿ ಮೆಟ್ರೋ ಇಲ್ಲ. ಫುಲ್ ಟ್ಯಾಂಕ್ ಹಾಕಿ, ಫುಲ್ ಟ್ಯಾಂಕ್. ಹಾಕೊಬಿಡೋಣ. ಎಷ್ಟಾಗಿದೆ ಇದು ನೋಡಿ, ಫುಲ್ ಟಾಪ್ ಅಪ್ ಆಗಿದೆ, ಇಲ್ಲಿವರೆಗೂ ಇದೆ. ಓಕೆ, ತುಂಬ ವರ್ಷಗಳ ನಂತರ ಗಾಡೀಲಿ ಒಂದು 200-250 ಕಿಲೋಮೀಟ್ರ್ ಲಾಂಗ್ ಹೋಗ್ತಾ ಇರೋದು. ನೋಡಿ ಇಲ್ಲಿ 60ಗೆ ಸೆಟ್ ಆಗಿದೆ.
ನಮ್ಮಣ್ಣ ಇದುವರೆಗೂ 88,000 ಕಿಲೋಮೀಟ್ರ್ ಓಡ್ಬಿಟ್ಟವನೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಫುಲ್ ಟ್ಯಾಂಕ್. ಬೇಡ ಬಿಡು, ಇಸ್ಕೋ ಅವನ ಹತ್ರ ಇರಲಿ ಯಾವುದಕ್ಕೂ. ಬಿಲ್ ಇಲ್ದಿರ ಪೆಟ್ರೋಲ್ ಹಾಕಿದ್ನಾ ಇವನು? ಏನಂದ? ದೇವನಹಳ್ಳಿ ಮೇಲೆ ಹೋದ್ನಂತ. ನೋಡಿ ಇದು ಹೊಸಕೋಟೆ ಟೋಲ್ಗೆ ಬಂದ್ವಿ ಈಗ. ಹೊಸಕೋಟೆ ಟೋಲ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಅಂಕಲ್ ಇರಿ ಅಂಕಲ್. ಮುಹೂರ್ತ ಇರೋದು ನಾಳೆನಾ? ಮನೇಲೇ ಮಾಡ್ಬೇಕಣ. ಲಾಸ್ಟ್ ವ್ಲಾಗ್ ಮಾಡಿದ್ದೀನಲ್ಲ, ಇದೇ ರೋಡಲ್ಲೇ ಮಾಡಿರೋದು ನಾನು. ಇಲ್ಲ ತಾನೆ, ಇದೇ ರೂಟಲ್ಲಿ ಬಂದಿರೋದು ನಾನು, ಬಟ್ ಹಂಗೆ ಬಂದಿದ್ದೆ ಅಷ್ಟೇ. ಹೌದು, ಕಾಣಿಸ್ತಾ ಇದೆ ನೋಡಲ್ಲಿ ನಂದಿ ಹಿಲ್ಸು. ಒಳಗಡೆ ಹೋಗ್ಬೇಕಾ? ನವೀನ ಹೆಂಗೆ ಏನೋ ಮಾಡ್ತಿದ್ಯಾ ನೀನು? ಅಲ್ಲಡ ಅವಾಗಿಂದ ಮಕ್ಕದಲ್ಲಿ ಕೈ ಹಾಕೊಂಡ್ ಕೂತಿದ್ಯಾ? ರೀಚ್ ಆಗ್ತಾ ಇದೆ. ಇಲ್ಲಿ ಎಲ್ಲಿ ನೋಡ್ತಾ ಇದ್ದೀನಿ, ಇವ್ನು ಏನ್ ಮಾಡ್ತಾನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಹೇಳ್ಬೇಕು ತಾನೆ ನನಗೆ. ಹೆಂಗೆ ಹೆಂಗೋಗದು? ಹಿಂಗೆ ಸೀದನೇನಾ? ನೂರ ಮೇಲೇನೆ ಹೊಡೆದಿದ್ದು ಈಗ. ನೋಡಲ್ಲಿ ಸೀದಾ ನೋಡಲ್ಲಿ, ನೋಡ ನೋಡ. ಆಹಾ ಹಾ ಹಾ, ಯಾಕೋ ನವೀನ ಇಷ್ಟೊಂದು ದೂರ ಕರ್ಕೊಂಬಂದ್ಬಿಟ್ಟಲ್ಲೋ. ಹಾ ಇಲ್ಲ ತುಂಬ ಇಲ್ಲ ಬಿಡಿ, ಹಿಂಗೆ ಹೋಗೋಣ. ಮ್ಯಾಪ್ ನೋಡಿ ಹಿಂಗೆ ತೋರಿಸುತ್ತೆ, ಹಿಂಗೆ ತೋರಿಸುತ್ತೆ. ಅಲ್ಲಲ್ಲ, ಆ ರೂಟ್ ಅಲ್ಲ, ನಾವು ಈ ರೂಟಲ್ಲಿ ಹೋಗೋಣ ಬಿಡು. ಈಗ ಹೆಂಗಿದೀವಿ ನಾವು? ಓ, ಈ ಕಡೆ ಬಂದ್ಬಿಟ್ಟಿದೀವಿ ನಾವು. ಹಿಂಗೆ ಸೈಟ್ ಹೋಗೋದೆ ನೋಡು. ನಾವು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಾಗಿತ್ತು ಕಣೋ. ನೀನು 4 ಕಿಲೋಮೀಟ್ರ್ ಅಂದಾಗಲೇ ನಾನು ಹೇಳ್ದೈತೆ ನೋಡಿ. 4 ಕಿಲೋಮೀಟ್ರ್ ಆದ್ಮೇಲೆ ಲೆಫ್ಟ್ ಅಂತ ತೋರಿಸ್ತೈತಾನೆ ಇಲ್ಲಿ. ಏನೋ ಮಗಲ್ಲಿ ಇಷ್ಟೊಂದು ದೂರ ಮುಂದಕ್ಕೆ ಹೋಗ್ಬೇಕಲ್ಲೋ. ಥೂ, ಏನು ಮಾಡೋಕ್ಕಾಗಲ್ಲ. ಸರಿ ನೋಡ್ಕೊ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 4 ಕಿಲೋಮೀಟ್ರು. 4 ಕಿಲೋಮೀಟ್ರ್ ಮುಂದೆ ಹೋಗಿ 4 ಕಿಲೋಮೀಟ್ರ್ ಮತ್ತೆ ವಾಪಸ್ ಬಂದ್ವಿ. 8 ಕಿಲೋಮೀಟ್ರು. ಹಿಂಗೆ ಹೋದ್ರೆ ನಂದಿ ಹಿಲ್ಸು ಪ್ರೇಕ್ಷಣೀಯ ಸ್ಥಳ. ನೋಡಿ, ಇದು ಚಿಕ್ಕಬಳ್ಳಾಪುರ ಹೈವೇ. ಸೊ ಈಗ ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಸೂರ್ಯ ಮುಳುಗೋದ, ಕತ್ತಲಾಗ್ತಾ ಬಂತು. ಇನ್ನು ನೈಟ್ ಆಗುತ್ತಷ್ಟೇ. ಇನ್ನು ಕಂಪ್ಲೀಟ್ ನಮ್ಮದು ಒಂಥರ ನೈಟ್ ಜರ್ನಿ. ಏನು ಮಗ, ನಮ್ಮ ಏನಂತಾರೆ, ದಿಕ್ಸೂಚಕ, ಮಾರ್ಗದರ್ಶಕ, ದಿಕ್ಸೂಚಕ ಸರಿಯಾಗಿ ದಿಕ್ಕನ್ನು ಹೇಳಬೇಕು. ಕೊಡು, ಅದ್ರಲ್ಲಿ ಗ್ಲೌಸ್ ಇದೆ, ಗ್ಲೌಸ್ ಹಾಕೋಗ್ಬಿಡ್ತೀನಿ. ಯಾಕೋ ಕೈ ಸಿಕ್ಕಾಪಟ್ಟೆ ಉರಿತಾ ಇದೆ. ಈ ಗ್ಲೌಸ್ ಹಾಕಿ ತುಂಬ ವರ್ಷಗಳೇ ಆಗೋಯ್ತು.
ಗಾಡಿ ತಗೊಂಡ ಸ್ಟಾರ್ಟಿಂಗ್ ದಿನಗಳಲ್ಲಿ ತೊಗೊಂಡಿದ್ದು ಗ್ಲೌಸ್ ಇದು. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಹಾಕ್ತಾ ಇದ್ದೀನಿ. ಏನಾಯ್ತಪ್ಪ? ಇನ್ನೂ ಏನು ಆಗಿಲ್ಲ, ನೋಡೋಣ ಮುಂದೆ. ಕುತ್ಕೋ. ಅದಿದೆ, ನಂಗೆ ಬೇಡ, ಅದು ನನಗೆ ಅಭ್ಯಾಸ ಇಲ್ಲ ಕ್ಯಾಪ್. ಹಂಗಂತೀಯಾ? ನೋಡಿ ಯಾವುದೇ ಊರು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಹಾಂ, ಚಿಕ್ಕಬಳ್ಳಾಪುರ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಇದು, ಸಾಕಾಗಿ ಕಾಣಿಸ್ತಾ ಇದೆ ಮಗ. ಅಂದರೆ ಸೂರ್ಯ ಇನ್ನೂ ಆ ಕಡೆ ಮುಳುಗ್ತಾ ಇದ್ದಾನೆ. ಮಸ್ತಾಗಿರೋದು. ಹೌದು. ಓಕೆ ನೋಡಿ, ಇದು ಯಾವುದೋ ಟೋಲ್ ಹತ್ರ ಬಂದು ರೀಚ್ ಆದ್ವಿ ನಾವೀಗ. ಅಂದರೆ ಇದೀಗ ಕರ್ನಾಟಕ ಅಲ್ಲ, ಇದೀಗ ಆಂಧ್ರ. ಇದು ಆಂಧ್ರದಿಂದ ಹೋಗಿ ಸುತ್ಕೊಂಡು ಮತ್ತೆ ಕರ್ನಾಟಕಕ್ಕೆ ಹೋಗ್ತೀವಿ. ಅಂದರೆ ಆ ಬಾರ್ಡ್ರಲ್ಲಿ ಕ್ರಾಸ್ ಆಗಿ ಹಿಂಗೆ ಹೋಗೋದು ನಾವು. ಸೊ ಇನ್ನೊಂದು 7 ಕಿಲೋಮೀಟರ್ಸ್ ಹೋದರೆ ನೋಡಿ ಇವಾಗ ಹೆಂಗಂದ್ರೆ ತಿರುಗಿಸ್ತಾ ಇರ್ತಾರೆ ಸುಮ್ಮನೆ. ಆಂಧ್ರ ಕಣ ಇದೀಗ. ಹಾಂ, ಗಾಡಿಯನ್ನು ಸೈಡಿಗೆ ಹಾಕುತ್ತೇನೆ. ಅಬ್ಬಾ, ಇಳಿಯಪ್ಪ. ಮಾನ್ಸ್ಟರ್ ಇದು. ತುಂಬ ದಿನ ಆದಮೇಲೆ ಈ ರೇಂಜಿಗೆ ಬಂದಿರೋದು. ನೋಡಿ, ಇದು ನನ್ನ ಗಾಡಿ. ಅವತ್ತು ಹೆಂಗಿತ್ತು ಇವತ್ತು ಕೂಡ ಅದೇ ಸ್ಪೀಡೇ ಮೇಂಟೈನ್ ಮಾಡುತ್ತೆ. ಸೂಪರ್. ನೋಡು, ನಿದ್ದೆ ಎದ್ದೋಳೋದಕ್ಕೆ ಕಷ್ಟ ಆಗ್ಬಿಟ್ಟಿವ್ ನೋಡಿ. ಇದು ರಾಜೇಶ್ನವ್ರ ಮನೆ. ಹೆಂಗಿದೆ ನೋಡಿ ರಾಜೇಶ್ನವ್ರ ಮನೆ. ಅವ್ರ ಹುಡುಗಿ ಮನೆನಾ? ನವೀನ ಹೇಳ್ತವನೆ ಇದು ರಾಜೇಶ್ ಅವ್ರ ಹುಡುಗಿ ಮನೆ. ಸಗದಾಗಿದೆ. ಫ್ರೆಶ್ ಆಗಿದ್ವಿ. ಇವನು ನನ್ನ ಫ್ರೆಂಡು ಮಧುಲಿಂಗ ಒಡೆಯರ್. ನೋಡಿ ಇಲ್ಲಿ ನವೀನ್ ಕುಮಾರ್. ಮಾಧುಲಿಂಗ ಒಡೆಯರ್. ಓಕೆ, ಹೇಳಪ್ಪ. ತಗೋ, ಇದು ಹಿಡ್ಕೊ ಹಾಗೆ. ಈಗ ಮದುವೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೈಟು 9:30ಕ್ಕೆ ಬಂದು ಫುಲ್ಲು ಧಾಮ್ಧೂಮಾಗಿ ಎಂಜಾಯ್ ಮಾಡಿ. ನೋಡಿ, ಎಲ್ಲ ಫ್ರೆಂಡ್ಸ್ ಇಲ್ಲಿ ಬಂದಿದ್ದಾರೆ. ನೈಟು ನಾವು 1 ಬಂದ್ವಿ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಇದ್ದಾರೆ, 2, ಆಮೇಲೆ ಇಲ್ಲೇ 4, 5, 6, 7, 8, 9 ಜನ ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಗಿದೆ 11:45. ಸೊ ಇವತ್ತಿಗೆ ಈ ರೈಡು ವಾಪಸ್ ಬೆಂಗಳೂರಿಗೆ ಹೋದರೆ ಮುಗಿಯುತ್ತೆ. ನೋಡಿ, ಹೆಲ್ಮೆಟು ಟೈಟ್ ಆಗಿಬಿಟ್ಟಿದೆ. ಈ ಕೆನ್ನೆಯಲ್ಲಿ ಎಲ್ಲೆಡಕ್ಕೆ ತಿಂದಿದ್ದೀವಲ್ಲ, ಅದೆಲ್ಲ ಊದ್ಕೊಂಬಿಟ್ಟು ಒತ್ತುತ್ತೈತೆ. ಹಾಗೆ ಮಾತಾಡಿದ್ರೆ ಸ್ಕಿನ್ ಎಲ್ಲ ಸೆಂಟ್ರಿಗೆ ಬರ್ತಾಯಿದೆ, ಅಲ್ಲಿಗೆ. ಫುಲ್ ಇದಾಗ್ಬಿಟ್ಟು ಅಲ್ಲಿ ನಡುವೆನೇ ಬರ್ತೈತೆ. ಖರ್ಚಿದ್ರೆ ಅಷ್ಟೇ, ದವಡೆ ಹತ್ರ. ಇದು ಕೆನ್ನೆ ಒಳಗಡೆ ಇರೋದು ಇನ್ನು. ಹೌದು. ಎಲ್ಲ ಅಡಿಕೆ ತಿಂದ್ವಲ್ಲ. ಹೌದು. ನೋಡಿ, ಇವರು ಮಹೇಂದ್ರ ವರ್ಮನ್ ಅಂತ. ನಿಮ್ಮ ಹೆಸರೇನು? ಈ ಕಡೆ ಬನ್ನಿ ಸಾರ್. ನೀವು ಮಹೇಂದ್ರ ವರ್ಮನ್ ಅಂದರೆ ನೀವೇ ಅಂತ ತೋರಿಸ್ತಾ ಇದ್ದೀನಿ ಜನಕ್ಕೆ. ಕೆಂಪಾಪುರ ಡಾನು, ಕೆಂಪಾಪುರ ಡಾನು, ಯಮ್ಳೂರು ಕಿಂಗು.
ಎಕ್ಸಾಕ್ಟಾಗಿ 11:40 ಆಗ್ತಿದೆ. ಹೋಗೋ ಅಷ್ಟರಲ್ಲಿ ಒಂದು 3 ಗಂಟೆ ಮಾಡ್ತಾರೆ ಇವರು. ಹಂಗಂತೀಯ? ಅಲ್ಲಿ ಇದೆಲ್ಲ ಕುತ್ಕೊಂಡು ನೀಟಾಗಿ ಮಗ. ನಿಜ ನೋಡಿ, ಈ ಗಾಡಿನಲ್ಲಿ ಇರೋದು, ಮುಂದೆ ಕೂತಿರೋದು ಹರೀಶು, ಹಿಂದ್ಗಡೆ ಇರೋದು ಪ್ರಭು. ಹಾಯ್ ಮಾಡ್ರಪ್ಪ ಒಂದ್ಸಲ. ಇವರು ನನ್ನ ಕಾಲೇಜ್ ಫ್ರೆಂಡ್ಸು. ಇಲ್ಲಿದ್ದಾನಲ್ಲ, ಇವನ ಹೆಸರು ಮಧುಲಿಂಗ ಒಡೆಯರ್ ಅಂತ. ಸ್ಪೆಕ್ಸ್ ಇಲ್ಲ, ನೀನು ಹೆಲ್ಮೆಟೇ ಚೇಂಜ್ ಮಾಡಬೇಕು. ನಿನಗೆ ಸ್ಟೈಲಾಗಿ 200 ಕಿಲೋಮೀಟ್ರಿಗೆ ಟೋಪಿ ಹಾಕೊಂಡು ಬಂದಿದ್ಯಾ? ಅವ್ನು ಚಚ್ಚು ಬಿಸಾಕ್ತಾನೆ ಇವಾಗ. ಯಾರೋ ನೋಡಿದ್ರೆ ಏನಪ್ಪ ಫುಲ್ ಟೈಟಾಗಿ ಬಂದಿದ್ಯಲ್ಲಪ್ಪ, ಏನು ಕತೆ ಅಂತಾರೆ. ನೀನು ನೋಡಿದ್ರೆ ಸಾಧು ಮನುಷ್ಯ. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು, ಒಂದು ಹಾಯ್ ಮಾಡು ಹೋಗ್ಲಿ. ನೋಡ, ಅವನು ನವೀನ್ ಅಂತ, ಮುಂದೆ ಕೂತಿರೋ ನವೀನು, ಏನೋ ಮಾಧುಲಿಂಗ ಒಡೆಯರ್ ಅಂತ. ಇವರಿಬ್ರು ಭಯಂಕರ ಕಿಲಾಡಿಗಳಿವರು. ನೋಡಕ್ ಮಾತ್ರ ಅಷ್ಟೇ ಹಿಂಗಿರೋದು. ಇವಾಗ ಹೋಗೋಣ. ಹೋಗೋಣ. ಅವ್ರೆರಡು ಇವೆರಡು 6 ಜನ ಬರ್ತಾರೆ. ಆಯ್ತು, 6 ಜನ ಅಂದ್ರೆ ಒಂದು 3,000 ಆಗುತ್ತೆ. ಖಂಡಿತ 4 ಆಗುತ್ತೆ. 3,500 ಆಗುತ್ತೆ. 1,500 ಆಗುತ್ತೆ. ನೀನು ನೈಟೆಲ್ಲ ಹಿಂಗೆ ಬಂದ ಹೆಂಗ್ ತಡ್ಕೊಂಡಿದ್ದೆ ಮತ್ತೆ ಈ ಗಾಳಿಗೆ? ನಿನ್ನ ಪಾಡು ಕೇಳಂಗಿಲ್ಲ, ಎಲ್ಲ ಒಣಗೋಗಿ ಎಲ್ಲ ಫುಲ್ ರೆಡ್ಗಾಗ್ಬಿಟ್ಟಿದೆ. ಟವಲ್ ಕರೆಕ್ಟ್, ಒಂದು ಟವಲ್ ಅವಾಗಲೇ ಎತ್ಕೊಂಬಂದಿದ್ದ ಅವನು. ಮಾರಲ್ ಆಫ್ ದ ಸ್ಟೋರಿ ಈಸ್, ನೀವೇನಾದ್ರೂ 100-200 ಕಿಲೋಮೀಟರ್ ಬಂದರೆ ಭದ್ರವಾಗಿರೋ ಹೆಲ್ಮೆಟ್ ಹಾಕೊಂಬನ್ನಿ, ಇಲ್ಲಾಂದರೆ ಈ ಥರ ಕಾಫ್ ಕಟ್ಟಬೇಕಾಗುತ್ತೆ. ಏನು ಮೊದಲು ಕರೆಕ್ಟಾ? ಅಲ್ಲ, ನೀನು ಎಷ್ಟೇ ಕಟ್ಟಿದ್ರು ಕಣ್ಣು ಮಾತ್ರ ಓಪನ್ನೇ ಬಿಡ್ತೀಯಲ್ಲ. ನೋಡಿ, ಇವನ ಹೆಸರು ದಿಲೀಪ್ ಅಂತ. ಅವನು ಮುಂದೆ ಕೂತಿದ್ದಾನಲ್ಲ, ಅವನ ಹೆಸರು ಹೇಮಂತ್ ಅಂತ. ಇಬ್ರು ಅವಾಗಿಂದ ನುಗ್ಸ್ತಾ ಬಿದ್ದವ್ರೆ, ಏನಾದರೂ ಮಾತಾಡೋಣ ಅಂತ ಮಾತಾಡ್ತಾನೆ ಇಲ್ಲ. ಏನು 120ರಲ್ಲಿ ಹೊಡಿತಾ ಇದ್ರೆ ನೀವು? ಮಗಿಯ ಹೆಲ್ಮೆಟ್ ಹಾಕೊಳ್ಳೋಣ ಅಂದ್ರೆ ಅವ್ನು ಕೊಡು ಮದುವಿಗೆ. ಅವನ ಕಣ್ಣು ಉರಿತಾ ಇದ್ದಂತೆ. ಹೆಂಗಿತ್ತು ರೈಡು ನೆನ್ನೆದು? ಸೂಪರ್ ಆಗಿತ್ತಾ? ಹಾಂ, 120 ಅಲ್ಲಪ್ಪ, 220. ಇಲ್ಲ, ಬರೋಣ.